Hi everyone, welcome to our channel Namma Kannada Jagattu, and once again welcome to our current affairs MCQ discussion series. Today we are going to discuss 5 most important MCQ from July 7, okay, 2025. So both language Kannada plus English ಅಲ್ಲಿ discuss ಮಾಡಲಾಗುತ್ತೆ. So please make sure be with us till the last of this session and make best use of it. Okay, let's start the discussion. First question, so ನಾವು ಬ್ರಿಕ್ಸ್ ಮೇಲೆ ತೆಗೆದಿದ್ವಿ ಯಾಕಂದ್ರೆ ಇತ್ತೀಚೆಗೆ ಬ್ರಿಕ್ಸ್ ಏನು 17th ಬ್ರಿಕ್ಸ್ ಸಮಿಟ್ ಆಗಿದೆ. ಎಲ್ಲಿ ಆಗಿದೆ? ಬ್ರೆಜಿಲ್ ಅಲ್ಲಿ ಆಗಿದೆ. ಓಕೆ, ಸೊ ಕ್ವಶನ್ ಏನಂತ ನೋಡೋಣ. ಕ್ವಶನ್ ಏನ್ ಹೇಳುತ್ತೆ, ಅಟ್ ದ ಬ್ರಿಕ್ಸ್ ಸಮಿಟ್ ಇನ್ ರಿಯೋ ದಿ ಜನರಿಯೋ PM ಮೋದಿ ಎಂಫಸೈಸ್ ದ ನೀಡ್ ಫಾರ್ ರಿಫಾರ್ಮ್ಸ್ ಇನ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಯಾವುವು? ಯುನೈಟೆಡ್ ನೇಷನ್ ಆಗಿರ್ಬೋದು, ನೆಕ್ಸ್ಟ್ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು. ನೆಕ್ಸ್ಟ್, ವಾಟ್ ಕೀ ಕನ್ಸರ್ನ್ ಡಿಡ್ ಇಂಡಿಯಾ ಹೈಲೈಟ್ ಇನ್ ದ ಬ್ರಿಕ್ಸ್ ಲೀಡರ್ಸ್ ಡಿಕ್ಲರೇಷನ್. ಸೊ ರಿಯೋ ಜನರದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಜಾಗತಿಕ ಸಂಸ್ಥೆಗಳ ಸುಧಾರಣೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಸೊ ನಾವು ಆಲ್ರೆಡಿ ನೋಡಿದ್ವಿ, ವಿಶ್ವಸಂಸ್ಥೆ ಮತ್ತೆ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಇವು ಏನು ವಿಶ್ವಸಂಸ್ಥೆ, ಇವು ಜಾಗತಿಕ ಸಂಸ್ಥೆಗಳು, ಇದರ ಸುಧಾರಣೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್, ಭಾರತ ಯಾವ ಪ್ರಮುಖ ವಿಷಯವನ್ನು ಬ್ರಿಕ್ಸ್ ಘೋಷಣೆಯಲ್ಲಿ ಎತ್ತಿ ಹಿಡಿದಿತ್ತು ಅಂತಿದೆ. ಸೊ ಆನ್ಸರ್ ಇಲ್ವಿ ಗಡಿಪಾರ ಉಗ್ರವಾದ ಏನಂತಿದೆ. ಸೊ ಕ್ರಾಸ್ ಬಾರ್ಡರ್ ಟೆರರಿಸಂ ಯಾಕಾಗತ್ತೆ ಅಂತಂದ್ರೆ ಇದನ್ಯಾಕೆ ತಗೊಳ್ತಾರೆ ಅಂದ್ರೆ ಇತ್ತೀಚೆಗೆ ಪಹಲ್ಗಾಮ್ ಅಲ್ಲಿ ಏನು ಟೆರರ್ ಅಟ್ಯಾಕ್ ಆಗಿ ಸುಮಾರು ಜನ ಏನ್ ಮಾಡ್ತಾರೆ, ಪ್ರಾಣ ಕಳ್ಕೊಂತಾರೆ. ಇದ್ರ ಕೌಂಟರ್ ಮೆಜರ್ ಆಗಿ ಇಂಡಿಯಾ ಆಪರೇಷನ್ ಸಿಂಧೂರ್ ಅಂತ ಮಾಡುತ್ತೆ. ಓಕೆ, ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇದು. ನೆಕ್ಸ್ಟ್, ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂತಂದ್ರೆ ಈ ಒಂದು 2025 ಬ್ರಿಕ್ಸ್ ಸಮಿಟ್. ಸೊ ಬ್ರಿಕ್ಸ್ ಸಮಿಟ್ ಎಲ್ಲಿ ಆಗುತ್ತೆ ಆಲ್ರೆಡಿ ನೋಡಿದ್ವಿ, ಬ್ರೆಜಿಲ್ ಅಲ್ಲಿ ಆಗುತ್ತೆ. ಇದು 17th ಸಮಿಟ್. ಓಕೆ, ಸೊ ಹಾಗಾದ್ರೆ 2026 ಬ್ರಿಕ್ಸ್ ಸಮಿಟ್ ಎಲ್ಲಿ ಆಗುತ್ತೆ? ರಷ್ಯಾದಲ್ಲಿ ಆಗುತ್ತೆ. ಓಕೆ, ರಷ್ಯಾದಲ್ಲಿ ಆಗುತ್ತೆ. ಈ ಒಂದು 2025 ಬ್ರಿಕ್ಸ್ ಸಮಿಟ್ ಆಯ್ತಲ್ಲ, ಸೊ ಇದರಲ್ಲಿ ಕೀ ಹೈಲೈಟ್ಸ್ ಏನಂತಂದ್ರೆ, ಏನು ಫಸ್ಟ್ಗೆ AI ಇಲ್ಲಿ ಕೊಟ್ಟಿದ್ದಾರೆ. ಏನು ಕೀ ಹೈಲೈಟ್ಸ್? AI ಎಥಿಕ್ಸ್. ಸೊ ಎಥಿಕ್ಸ್ AI ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಥಿಕ್ಸ್ ನ ಅಳವಡಿಸ್ಕೋಬೇಕು ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನು? ಕ್ಲೈಮೇಟ್ ಆಕ್ಷನ್. ನೆಕ್ಸ್ಟ್, ಟ್ರೇಡ್ ಫೇರ್ನೆಸ್. ಟ್ರೇಡ್ ಬಗ್ಗೆ ಯಾಕೆ ಇಲ್ಲಿ ಮಾತು ಬರ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಅಮೆರಿಕ ಡೊನಾಲ್ಡ್ ಟ್ರಂಪ್, ಸೊ ಯಾವ ದೇಶ ನೋಡಿದ್ರೆ ಆ ದೇಶದ ಮೇಲೆ ಏನಾಗ್ತಿದೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಓಕೆ, ಇದಕ್ಕೆ ಟ್ರೇಡ್ ಫೇರ್ನೆಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು? ರಿಫಾರ್ಮ್ ಇನ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್. ನಾವು ಆಲ್ರೆಡಿ ನೋಡಿದ್ವಿ, ವಿಶ್ವಸಂಸ್ಥೆ ಆಗಿರ್ಬೋದು, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇದು ರಿಫಾರ್ಮ್ ಅವಶ್ಯಕತೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯಲ್ಲಿ ಏನಿದೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದರ ಒಂದು ಅಂಗ ಇದೆ. ಸೊ ಇದರಲ್ಲಿ ಏನು ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಇಲ್ಲಿ P5 ಮೆಂಬರ್ಸ್ ಬರ್ತಾರೆ, ಪರ್ಮನೆಂಟ್ 5 ಬರ್ತಾರೆ, ಪ್ಲಸ್ 10 ನಾನ್ ಪರ್ಮನೆಂಟ್ ಮೆಂಬರ್ಸ್. ಈ ಒಂದು ಪರ್ಮನೆಂಟ್ ಮೆಂಬರ್ಶಿಪ್ ಏನಿದೆಯಲ್ಲ, ಸೊ ಇದರಲ್ಲಿ ಇಂಡಿಯಾಗೆ ಮೆಂಬರ್ಶಿಪ್ ಕೊಡಬೇಕು ಅಂತ ಇಂಡಿಯಾ ಫೈಟ್ ಮಾಡ್ತಿದೆ ಸುಮಾರು ವರ್ಷಗಳಾಯ್ತು. ಆದ್ರೆ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಏನು ಸುಧಾರಣೆ ಅಗತ್ಯವನ್ನು ಒತ್ತಿ ಹೇಳಿದರು. ಸುಧಾರಣೆ ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಂಡಿಯಾ ಇವಾಗ ರೈಸಿಂಗ್ ಗ್ಲೋಬಲ್ ಪವರ್. ಓಕೆ, ಸೊ ನಾವು ಬ್ರಿಕ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ಬೇಕಂತಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಬ್ರಿಕ್ ಅಂತ ಸ್ಟಾರ್ಟ್ ಆಗುತ್ತೆ. ಆಮೇಲೆ 2000 ಸುಮಾರು 10 ಹೊತ್ತಿಗೆ ಏನು ಸೌತ್ ಆಫ್ರಿಕಾ ಜಾಯ್ನ್ ಆಗಿಬಿಟ್ಟು ಬ್ರಿಕ್ಸ್ ಆಗುತ್ತೆ. ಏನಾಗುತ್ತೆ? ಬ್ರಿಕ್ಸ್ ಆಗುತ್ತೆ ಅಂದ್ರೆ 5 ಕಂಟ್ರೀಸ್ ಆಗುತ್ತೆ. ಇತ್ತೀಚೆಗೆ ಮೆಂಬರ್ಶಿಪ್ ಇನ್ಕ್ರೀಸ್ ಆಗಿದೆ. ಇವಾಗ ಎಷ್ಟು ಕಂಟ್ರೀಸ್ ಇದಾವೆ ಅಂತಂದ್ರೆ 10 ಕಂಟ್ರೀಸ್ ಇದಾವೆ. ಸೊ 10 ಕಂಟ್ರೀಸ್ ಏನಂತ ನೋಡ್ಕೊಂಬರೋಣ. ಇದು ಫಸ್ಟ್ ಬ್ರೆಜಿಲ್, ಸೌತ್ ಆಫ್ರಿಕಾ, ಇದು ಇಥಿಯೋಪಿಯಾ, ಇದು ಈಜಿಪ್ಟ್, ನೆಕ್ಸ್ಟ್ ಇಲ್ಲಿ UAE ಬರುತ್ತೆ, ಇರಾನ್ ಬರುತ್ತೆ, ರಷ್ಯಾ, ನೆಕ್ಸ್ಟ್ ಚೈನಾ ಬರುತ್ತೆ, ಈ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾ ಏನು ನ್ಯೂವೆಸ್ಟ್ ಮೆಂಬರ್. ಸೊ ಆಸ್ ಆಫ್ ಏನು 2025 ನೋಡಿದ್ರೆ ಚೈನಾ ಏನು ಇಂಡೋನೇಷ್ಯಾ ನ್ಯೂವೆಸ್ಟ್ ಮೆಂಬರ್. ಕೇಳ್ತಾರೆ, ಕ್ವಶನ್ ಬರ್ಬೋದು. ಕ್ವಶನ್ ಯಾವ ತರ ಬರೋದು? ಮೆಂಬರ್ ಕಂಟ್ರೀಸ್ ಯಾವ ಅಂತ ಕೇಳ್ತಾರೆ. ನೆಕ್ಸ್ಟ್ ನ್ಯೂವೆಸ್ಟ್ ಮೆಂಬರ್ ಯಾವ್ದು ಅಂತ ಕೇಳ್ಬೋದು. ಸೊ ಯಾವುದು? ಇಂಡೋನೇಷ್ಯಾ. ಟೋಟಲ್ ಮೆಂಬರ್ಶಿಪ್ ಎಷ್ಟಿದೆ? 10 ಇದೆ. ಸೌದಿ ಅರೇಬಿಯಾ ಕೂಡ ಮೆಂಬರ್ಶಿಪ್ ಏನು ಇನ್ವೈಟ್ ಮಾಡಲಾಗಿತ್ತು, ಬಟ್ ಸೌದಿ ಅರೇಬಿಯಾ ಇನ್ನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಓಕೆ, ಸೊ ನೆಕ್ಸ್ಟ್ ಬ್ರಿಕ್ಸ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ? ಹಾಫ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್, 25% ಗ್ಲೋಬಲ್ GDP ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್
ಬ್ರಿಕ್ಸ್ನ ಒಂದು ಕೀ ಇನಿಷಿಯೇಟಿವ್ಸ್ ನೋಡೋಣ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನ್ ಮಾಡುತ್ತೆ, ಇನ್ಫ್ರಾ ಪ್ರಾಜೆಕ್ಟ್ಗೆ ಮತ್ತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಏನು ಪ್ರಾಜೆಕ್ಟ್ಗಳಿಗೆ, ಸುಸ್ಥಿರ ಅಭಿವೃದ್ಧಿ ಏನು ಯೋಜನೆಗಳಿರ್ತಾವಲ್ಲ ಅವಕ್ಕೆ ಫಂಡ್ ಮಾಡುತ್ತೆ. ಯಾವುದು? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೀಜಿಂಗ್ ಚೈನಾದಲ್ಲಿದೆ ಹೆಡ್ ಕ್ವಾರ್ಟರ್. ನೆಕ್ಸ್ಟ್ ಬ್ರಿಕ್ಸ್ ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಮಾಡಿದೆ. ಫಾರ್ ಎಕ್ಸಾಂಪಲ್ CRA ಬರುತ್ತೆ. ಇದ್ರ ಎದಕ್ಕೆ ಕೌಂಟರ್ ಆಗಿ ಮಾಡಿದೆ ಅಂತಂದ್ರೆ IMF ಕೌಂಟರ್ ಆಗಿ ಮಾಡಿದೆ. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆ. ನೆಕ್ಸ್ಟ್ ಬ್ರಿಕ್ಸ್ ಪೇ ಏನಂತಂದ್ರೆ ಸ್ವಿಫ್ಟ್ ಅಂತ ಬರುತ್ತೆ. ಇಂಟರ್ನ್ಯಾಷನಲಿ ಸ್ವಿಫ್ಟ್ ಅಂತ ಪೇಮೆಂಟ್ ಸಿಸ್ಟಮ್ ಬರುತ್ತೆ. ಇದು ಫಾಸ್ಟ್ ಆಗಿ ಒಂದ್ ದೇಶದಿಂದ ಇಲ್ಲಿ ಅಮೆರಿಕಾ, ಈ ಸೌತ್ ಅಮೆರಿಕಾ ಇನ್ ಕಂಟ್ರಿ, ಇಲ್ಲಿ ಅರ್ಜೆಂಟೈನಾ ಕಂಟ್ರಿ ಇದೆ. ಇವೆರಡು ಮಧ್ಯೆ ಏನಾದ್ರು ಈಗ ಟ್ರಾನ್ಸಾಕ್ಷನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಂಪ್ನಿ ಎ ಇದೆ, ಕಂಪ್ನಿ ಬಿ ಇದೆ, ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತಂದ್ರೆ ಈ ಸ್ವಿಫ್ಟ್ ನ ಬಳಸ್ತಾರೆ. ಸೊ ಇದು ಸ್ವಿಫ್ಟ್ ಇದಕ್ಕೆ ಕೌಂಟರ್ ಆಗಿ ಬ್ರಿಕ್ಸ್ ಪೇ ಅಂತ ಮಾಡಿದ್ದಾರೆ. ಸೊ ಯಾಕಂದ್ರೆ ಈ ಒಂದು ಸ್ವಿಫ್ಟ್ ಸಿಸ್ಟಮ್ ನ ಈ ವೆಸ್ಟರ್ನ್ ಕಂಟ್ರೀಸ್ ಡಾಮಿನೇಟ್ ಆಗಿದ್ದಾವೆ. ಇದನ್ನ ಏನ್ ಮಾಡಕ್ಕೆ, ಸೈಡ್ ಲೈನ್ ಮಾಡಕ್ಕೆ ಬ್ರಿಕ್ಸ್ ಪೇ ಅಂತ ಮಾಡಿದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ 2026 ಅಲ್ಲಿ ಇಂಡಿಯಾ ಏನ್ ಮಾಡ್ತಿದೆ, AI ಇಂಪ್ಯಾಕ್ಟ್ ಸಮಿಟ್ ಮಾಡ್ತಾ ಇದೆ. ಸೊ ಇದು ಎಲ್ಲಿ ಆಗ್ತಿದೆ? ಇಂಡಿಯಾದಲ್ಲಿ ಆಗ್ತಿದೆ. ಬ್ರಿಕ್ಸ್ ಮೆಂಬರ್ ಕೂಡ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಓಕೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಈಗ ಬ್ರಿಕ್ಸ್ ಸಮಿಟ್ ನಡೀತಲ್ಲ ಅದ್ರ ಬಗ್ಗೆ ಇದು. ಸೊ ಫಸ್ಟ್ ಈ ಬ್ರೆಜಿಲ್ ಅಲ್ಲಿ ಎಲ್ಲಾಯ್ತು, ಎಷ್ಟನೇದಾಯ್ತು? 17th ಆಯ್ತು. ನೆಕ್ಸ್ಟ್ 2026 ಎಲ್ಲಿ ಆಗುತ್ತೆ? ರಷ್ಯಾದಲ್ಲಿ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಕೀ ಹೈಲೈಟ್ಸ್ ಏನೇನು ಮಾಡಿದ್ದಾರೆ ಈ ಸಮಿಟ್ ಅಲ್ಲಿ ಅಂತ ನೋಡಿದ್ವಿ. ನೆಕ್ಸ್ಟ್ ಮೆಂಬರ್ ಕಂಟ್ರೀಸ್ ನೋಡಿದ್ವಿ, ನ್ಯೂಯೆಸ್ಟ್ ಮೆಂಬರ್ ನೋಡಿದ್ವಿ. ನೆಕ್ಸ್ಟ್ ಬ್ರಿಕ್ಸ್ ಕೆಲವೊಂದಿಷ್ಟು ಕೀ ಇನಿಷಿಯೇಟಿವ್ಸ್ ನೋಡ್ಕೊಂಡ್ವಿ. ಓಕೆ. ದಿಸ್ ಈಸ್ ಫ್ರಮ್ ದಿಸ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ನಿಫಾ ವೈರಸ್ ಬಗ್ಗೆ. ಸೊ ನಿಫಾ ವೈರಸ್ ಎಲ್ಲಿ? ಕೇರಳದಲ್ಲಿ ಕಾಣಿಸ್ಕೊಂಡಿದೆ. ಕೇರಳದಿಂದ ಕಾಣಿಸ್ಕೊಂಡಿದೆ ಅಂತಲ್ಲ, ಕೇರಳದಿಂದ ಮೊದಲು ಕಾಣಿಸ್ಕೊಂಡಿತ್ತು, ಈಗ ಮತ್ತೆ ಸರ್ಫೇಸ್ ಬಂದಿದೆ. ಯಾಕಂತಂದ್ರೆ ಅರೌಂಡ್ 380 ಪೀಪಲ್ ಏನ್ ಮಾಡಿದ್ದಾರೆ ಇಲ್ಲಿ ಅಂಡರ್ ಸರ್ವಿಲೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಓಕೆ. ಓಕೆ. 380 ಪೀಪಲ್ ನ ಇಲ್ಲಿ ಕ್ವಶನ್ ನೋಡೋಣ. ವಿಚ್ ಅನಿಮಲ್ ಇಸ್ ದ ನ್ಯಾಚುರಲ್ ಹೋಸ್ಟ್ ಆಫ್ ನಿಫಾ ವೈರಸ್ ಅಂತ ಕೇಳಿದಾರೆ. ಏನು? ನಿಫಾ ವೈರಸ್ ನ ನೈಸರ್ಗಿಕ ಆತಿಥೇಯ ಪ್ರಾಣಿ ಯಾವುದು ಅಂತ. ಇಲ್ಲಿ ಏನ್ ಬರುತ್ತೆ? ಬಾವಲಿಗಳು ಬರುತ್ತೆ, ಫ್ರೂಟ್ ಬ್ಯಾಟ್ಸ್ ಬರುತ್ತೆ. ಓಕೆ. ಸೊ ಈಗ ಏನಾಗುತ್ತೆ ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಇಲ್ಲಿ ಬ್ಯಾಟ್ಸ್ ಇರುತ್ತೆ. ಬ್ಯಾಟ್ಸ್ ಇಲ್ಲಿ ಫ್ರೂಟ್. ಸೊ ಈ ಫ್ರೂಟ್ ಈಟನ್ ಬೈ ಬ್ಯಾಟ್ಸ್ ಏನಾಗುತ್ತೆ ಇಲ್ಲಿ ನೋಡ್ಬೋದು ನಾವು. ಏನು ಫ್ರೂಟ್ ಬ್ಯಾಟ್ ಏನಾದ್ರು ಇಲ್ಲಿಗೆ ಫಸ್ಟ್ ಬೈಟ್ ಮಾಡಿದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಏನಾಗುತ್ತೆ? ಫ್ರೂಟ್ ಏನಾಗುತ್ತೆ? ಕಂಟಾಮಿನೇಟ್ ಆಗುತ್ತೆ. ಈ ಫ್ರೂಟ್ ನ ಸೊ ಇಲ್ಲಿ ಜನ ಸೇವಿಸಿದ್ರೆ ಏನಾಗುತ್ತೆ? ಈ ಬ್ಯಾಟ್ ಇರೋ ವೈರಸ್ ಇಲ್ಲಿಂದ ಇವರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಇದು ಫಸ್ಟ್ ಸ್ಟೇಜ್ ಟ್ರಾನ್ಸ್ಮಿಟ್ ಆಗುತ್ತೆ. ಇದಕ್ಕೆ ಏನಂತ ಕರೀತಾರೆ? ಜೂನೋಟಿಕ್ ಡಿಸೀಸ್ ಅಂತ ಕರೀತಾರೆ. ಅಂದ್ರೆ ಪ್ರಾಣಿಗಳಿಂದ ಅನಿಮಲ್ಸ್ ಟು ಹ್ಯೂಮನ್ ಬರೋದಕ್ಕೆ ಟ್ರಾನ್ಸ್ಮಿಟ್ ಆಗೋ ಡಿಸೀಸ್ ಏನಂತಾರೆ? ಜೂನೋಟಿಕ್ ಅಂತ ಕರೀತಾರೆ. ನೆಕ್ಸ್ಟ್ ಇವರು ಇಲ್ಲಿ ಯಾರು ಬೇರೆ ಮನುಷ್ಯರಿಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಂಟ್ಯಾಕ್ಟ್ಗೆ ಬಂದ್ರೆ ಸೊ ಇವ್ರಿಗೆ ಕೂಡ ಸ್ಪ್ರೆಡ್ ಆಗುತ್ತೆ ಈ ವೈರಸ್ ಇವ್ರಿಗೆ ಸ್ಪ್ರೆಡ್ ಆಯ್ತು. ನೆಕ್ಸ್ಟ್ ಇದಕ್ಕೆ ಹ್ಯೂಮನ್ ಟು ಹ್ಯೂಮನ್ ಸೆಕೆಂಡ್ ಸ್ಟೇಜ್, ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಅಂತಾರೆ. ಸೊ ಇದು ಏನು? ಸೆಕೆಂಡ್ ಸ್ಟೇಜ್. ಓಕೆ. ಸೊ ಈಗ ನಾವು ಇದ್ರದ್ದು ಇಂಪಾರ್ಟೆಂಟ್ ಏನಂತಂದ್ರೆ ಇದು ಫಿಕ್ಸ್ ಇಂದ ಕೂಡ ಹರಡಬಹುದು. ಇಂಪಾರ್ಟೆಂಟ್ ಏನು ಫಸ್ಟ್ ಬ್ಯಾಟ್ಸ್ ಇಂದ ಬ್ಯಾಟ್ಸ್ ಈಟನ್ ಫ್ರೂಟ್ ತಿನ್ನೋದ್ರಿಂದ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಬ್ಯಾಟ್ಸ್ ಇಂದ ಏನಾಗುತ್ತೆ ಇವಾಗ ಟ್ರಾನ್ಸ್ಮಿಟ್ ಆಗುತ್ತೆ. ಜೂನೋಟಿಕ್ ಡಿಸೀಸ್ ಇದು ಆನಿಮಲ್ ಟು ಹ್ಯೂಮನ್ ಟ್ರಾನ್ಸ್ಮಿಟ್ ಆಗುತ್ತೆ. ನೆಕ್ಸ್ಟ್ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಟ್ ಕೂಡ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ. ಓಕೆ. ಸೊ ನಿಫಾ ವೈರಸ್ ಬಗ್ಗೆ ಇಲ್ಲಿ ಏನಂತಂದ್ರೆ ನಿಫಾ ವೈರಸ್ ನ್ಯಾಚುರಲ್ ಹೋಸ್ಟ್ ಏನು? ಫ್ರೂಟ್ ಬ್ಯಾಟ್ಸ್ ಅಂತ ಹೇಳಿದ್ವಿ ಆಲ್ರೆಡಿ. ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ ಅಂತ ಹೇಳಿದ್ವಿ. ಬ್ಯಾಟ್ಸ್ ಟು ಹ್ಯೂಮನ್ಸ್, ಕಂಟಾಮಿನೇಟೆಡ್ ಫ್ರೂಟ್. ನೆಕ್ಸ್ಟ್ ಹ್ಯೂಮನ್ ಟು ಹ್ಯೂಮನ್ ಕೂಡ ಆಗುತ್ತೆ. ಹ್ಯೂಮನ್ ಟು ಹ್ಯೂಮನ್ ಕ್ಲೋಸ್ ಕಾಂಟ್ಯಾಕ್ಟ್ ಇಂದ ಆಗುತ್ತೆ. ಹಾಗಾದ್ರೆ ಇದ್ರ ತಡೆಯುವ ಕ್ರಮಗಳೇನು? ಫಸ್ಟ್ ಗೆ ಸಿಂಪ್ಟಮ್ಸ್ ನೋಡೋಣ. ಲಕ್ಷಣಗಳು ಏನೇನು ಇರ್ತವೆ? ಜ್ವರ ಇರ್ಬೋದು, ಹೆಡೇಕ್ ತಲೆನೋವು ಇರ್ಬೋದು, ಕಫ್ ಇರಬಹುದು, ಮತ್ತೆ ಕುತ್ತಿಗೆ ಭಾಗದಲ್ಲಿ ಊದ್ಕೊಳ್ಳೋದ ಕಾಣಬಹುದು. ಅಂದ್ರೆ ಸೋರ್ ಥ್ರೋಟ್ ಅಂತ ಇದೆ. ಓಕೆ. ಸೊ ನಿದ್ದೆ ಬಂದಂಗೆ ಆಗ್ಬೋದು, ಡ್ರೌಸಿನೆಸ್, ಕನ್ಫ್ಯೂಷನ್. ಓಕೆ. ಇದು ಇನ್ಕ್ಯುಬೇಷನ್ ಇದೆ ಇದಕ್ಕೆ. ಸೊ 2 ವೀಕ್ಸ್ ತನಕ ಏನ್ ಮಾಡ್ತಾರೆ? ಸೆಪರೇಟ್ ಆಗಿ ಇಡ್ತಾರೆ, ಕ್ವಾರಂಟೈನ್ ಮಾಡ್ತಾರೆ. ಫರ್ಟಿಲಿಟಿ ರೇಟ್ ಹೇಳಕ್ಕಾಗಲ್ಲ. ಡಿಪೆಂಡಿಂಗ್ ಆನ್ ಔಟ್ ಬ್ರೇಕ್ ಮತ್ತೆ ಕೇರ್. ನಾವ್ ಎಷ್ಟು ಕೇರ್ ಮಾಡ್ತೀವಿ ಮತ್ತೆ ಎಷ್ಟು ಕಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಫರ್ಟಿಲಿಟಿ ಕೇರ್. ಓಕೆ. ನೆಕ್ಸ್ಟ್ ಈ ತಡೆಯುವ ಕ್ರಮಗಳೇನು? ಮಾಸ್ಕ್ ಯೂಸ್ ಮಾಡಬೇಕು. N95 ಮಾಸ್ಕ್ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಎಲ್ಲಿ ಸ್ಪ್ರೆಡ್ ಆಗಿರುತ್ತೆ?
ಸೊ ಆ ಒಂದು ರೀಸನ್ ಅಲ್ಲಿ ಏನು N95 ಮಾಸ್ಕ್ ಕಂಪಲ್ಸರಿ ಯೂಸ್ ಮಾಡಬೇಕು. ಮತ್ತೆ ಫ್ರೂಟ್ಸ್‌ನ ಅವಾಯ್ಡ್ ಮಾಡ್ಬೇಕು. ಯಾವುದು ಈಗ ಇದೇ ಫ್ರೂಟು ಇದನ್ನಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಓವರಾಲ್ ಡ್ಯಾಮೇಜ್ ಆಗಿರುವ ಫ್ರೂಟ್ಸ್‌ನ ತಿನ್ಲಿಕ್ಕೆ ಹೋಗ್ಬಾರ್ದು. ಅವನ್ನ ಬಿಡ್ಬೇಕು. ಓಕೆ. ದೀಸ್ ಆರ್ ಸಮ್ ಫ್ಯಾಕ್ಟ್ಸ್ ಅಬೌಟ್ ಏನು ಇವು ಕೆಲವೊಂದಿಷ್ಟು ಏನು ಇದು ಲಕ್ಷಣಗಳು. ಯಾವುದು ನಿಫಾ ವೈರಸ್. ನಿಫಾ ವೈರಸ್. ಸೊ ಎಲ್ಲಿ ಕಾಣಿಸ್ಕೊಂಡಿದೆ ಕೇಳ್ಬೋದು. ಮತ್ತೆ ಯಾವ್ದ್ರಿಂದ ಬರುತ್ತೆ ಅಂತ ಕೇಳ್ಬೋದು. ಓಕೆ. ನೆಕ್ಸ್ಟ್ 3/35 ಇನಿಷಿಯೇಟಿವ್ ಗ್ಲೋಬಲ್ ಹೆಲ್ತ್ ಪಾಲಿಸಿ. ಸೊ 3/3 ಇನಿಷಿಯೇಟಿವ್ ಏನಿದೆ WHO ಮಾಡಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿದೆ. ಕ್ವಶನ್ ನೋಡೋಣ. ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ WHO's 3/35 ಇನಿಷಿಯೇಟಿವ್? ಓಕೆ. ಕ್ವಶನ್ 3/35 ಉಪಕ್ರಮದ ಏನು ಉದ್ದೇಶವೇನು ಕೇಳಿದ್ದಾರೆ. ಪ್ರಮುಖ ಉದ್ದೇಶವೇನು ಕೇಳಿದ್ದಾರೆ. ಸೊ ಆನ್ಸರ್ ಏನಂತಂದ್ರೆ ಹಾನಿಕಾರಕ ಉತ್ಪನ್ನಗಳ ಮೇಲೆ ಆರೋಗ್ಯ ತೆರಿಗೆಗಳನ್ನು ಹೆಚ್ಚಿಸುವುದು. ಹಾನಿಕಾರಕ ಉತ್ಪನ್ನಗಳ ಮೇಲೆ ಆರೋಗ್ಯ ತೆರಿಗೆಗಳನ್ನು ಹೆಚ್ಚಿಸುವುದು. ಓಕೆ. ಏನು ಇನ್ಕ್ರೀಸ್ ಹೆಲ್ತ್ ಟ್ಯಾಕ್ಸಸ್ ಆನ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್. ಸೊ WHO ಏನ್ ಹೇಳುತ್ತೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಏನ್ ಮಾಡ್ರಿ ನೀವು 50% ಏನ್ ಮಾಡ್ರಿ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡ್ರಿ ಬೈ ಏನು 2035ರವರೆಗೆ 50% ಟ್ಯಾಕ್ಸ್ ನ ಹೆಚ್ಚು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಯಾವ ಒಂದು ಪ್ರಾಡಕ್ಟ್ಸ್ ಮೇಲೆ ಹೆಚ್ಚು ಮಾಡಿ ಅಂತ ಹೇಳ್ತಿದ್ದಾರೆ. ಟೊಬ್ಯಾಕೋ ಅಂದ್ರೆ ತಂಬಾಕು ಪದಾರ್ಥಗಳ ಮೇಲೆ, ಪ್ಲಸ್ ಏನು ಟೊಬ್ಯಾಕೋ ಮೇಲೆ ಆಲ್ಕೋಹಾಲ್ ಮದ್ಯಪಾನ ಏನು ಸೇವಿಸ್ತಾರಲ್ಲ, ಸೊ ಆಲ್ಕೋಹಾಲ್ ಮೇಲೆ ಪ್ಲಸ್ ಇನ್ನೊಂದೇನು ಶುಗರಿ ಡ್ರಿಂಕ್ಸ್. ಈ ಶುಗರ್ ಡ್ರಿಂಕ್ಸ್ ಅಲ್ಲಿ ಏನ್ ಬರುತ್ತೆ, ಕೋಲ್ಡ್ ಡ್ರಿಂಕ್ಸ್ ಬರುತ್ತೆ, ಇವಾಗ ಎನರ್ಜಿ ಡ್ರಿಂಕ್ಸ್ ಅಂತ ಬಂದಿದೆ. ಸೊ ಇವೆಲ್ಲ ಏನು ಶುಗರ್ ಡ್ರಿಂಕ್ಸ್, ಇವು ಏನ್ ಕೋಲ್ಡ್ ಡ್ರಿಂಕ್ಸ್ ಇವೆಲ್ಲ ಇದಾವಲ್ಲ ಅದ್ರಾಗ ಶುಗರ್ ಕಂಟೆಂಟ್ ತುಂಬಾನೇ ಇರುತ್ತೆ. ಎನರ್ಜಿ ಡ್ರಿಂಕ್ಸ್ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಆಲ್ಮೋಸ್ಟ್ ಶುಗರ್ ಇರುತ್ತೆ 70%. ಸೊ ಇದ್ರ ಮೇಲೆ ಏನ್ ಮಾಡ್ತಿದ್ದಾರೆ 50% ಏನು ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡಿ ಎಲ್ಲಿವರೆಗೂ ಅಂತಂದ್ರೆ 2035ರವರೆಗೂ ಅಂತ ಹೇಳಿದ್ದಾರೆ. ಸೊ ಯಾಕೆ ಹೇಳಿದ್ದಾರೆ, ರೀಸನ್ ಏನು? ಸೊ ರೀಸನ್ ಏನಂತಂದ್ರೆ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾವು ನೋಡಿದ್ವಿ ನಿಫಾ ವೈರಸ್ ಅಥವಾ ಕೋವಿಡ್-19 ತಗೊಂಡ್ರೆ ಏನಾಗುತ್ತೆ, ಕೋವಿಡ್-19 ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ, ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗುತ್ತೆ. ಸೊ ಇದಕ್ಕೆ ಹೈಲಿ ಏನು ಟ್ರಾನ್ಸ್ಮಿಟೇಬಲ್ ಡಿಸೀಸ್ ಅಂತ ಕರೀತಾರೆ. ಇವನ್ ನಿಫಾ ವೈರಸ್ ಕೂಡ ಸ್ಪ್ರೆಡ್ ಆಗುತ್ತೆ ನೋಡಿದ್ವಿ ನಾವು. ಬಟ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಯಾವ ತರದ್ದು, ಹಾರ್ಟ್ ಡಿಸೀಸ್ ಆಗಲಿ, ಡಯಾಬಿಟಿಸ್ ಆಗಲಿ. ಸೊ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರ್ಬೇಕಂತ ರೂಲ್ಸ್ ಇಲ್ಲ. ಅದೇ ತರ ಕ್ಯಾನ್ಸರ್. ಸೊ ಇವು ಏನಿದಾವೆ ಇವಕ್ಕೆ ಏನಂತಾರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಾರೆ. ಸೊ ಇವು ಒಂದು ಹಾರ್ಟ್ ಡಿಸೀಸ್ ಬರಕ್ಕೆ, ಡಯಾಬಿಟಿಸ್ ಬರಕ್ಕೆ, ಕ್ಯಾನ್ಸರ್ ಬರಕ್ಕೆ ಸೊ ಈ ಇಂಪಾರ್ಟೆಂಟ್ ಕಾರಣಗಳು ಏನ್ ಕೊಟ್ಟಿದ್ದಾರೆ ಅವರು, ಟೊಬ್ಯಾಕೋ ಕನ್ಸಂಪ್ಷನ್ ಇಂದ ಹೆಚ್ಚಾಗ್ತಿದೆ. ನೆಕ್ಸ್ಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಹೆಚ್ಚಾಗ್ತಿದೆ ಆಲ್ಕೋಹಾಲ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಶುಗರಿ ಡ್ರಿಂಕ್ಸ್ ಜಾಸ್ತಿ ಏನು ತಗೊಳ್ಳೋದ್ರಿಂದ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವುಗಳ ಮೇಲೆ ಟ್ಯಾಕ್ಸ್ ನ ಎಷ್ಟು ಪರ್ಸೆಂಟ್ ಮಾಡಿ 50% ತನಕ ಇನ್ಕ್ರೀಸ್ ಮಾಡಿ ಬೈ ಏನು 2035ರವರೆಗೂ ಅಂತ ಹೇಳ್ತಿದ್ದಾರೆ. ಇದು ಒಂದು ಇನಿಷಿಯೇಟಿವ್ ಏನಂತಂದ್ರೆ 3/35 ಇನಿಷಿಯೇಟಿವ್ ಬೈ WHO. ಇಲ್ಲಿ ನಾನು ಉದ್ದೇಶನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲಸ್ ಏನು ಅದನ್ನ ಯಾಕೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದೀನಿ. ಓಕೆ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್. ಸೊ ಏನು ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಇದೆ. ಕ್ವಶನ್ ನೋಡೋಣ. ಚೌತಾಲ್ ಈಸ್ ಮೋಸ್ಟ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ವಿಚ್ ಇಂಡಿಯನ್ ಕ್ಲಾಸಿಕಲ್ ಸ್ಟೈಲ್ ಅಂತ ಕೇಳಿದ್ದಾರೆ. ಚೌತಾಲ್ ಭಾರತೀಯ ಶಾಸ್ತ್ರೀಯ ಶೈಲಿಯಲ್ಲಿ ಸಾಮಾನ್ಯವಾಗಿ ಯಾವ ಜೊತೆ ಹೊಂದಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಹೇಳ್ತೀನಿ, ಕಥಕ್. ಇದ್ರ ಜಾಸ್ತಿ ಇದು ಹೊಂದ್ಕೊಳ್ಳುತ್ತೆ, ಮತ್ತೆ ಇದ್ರ ಅಸೋಸಿಯೇಟೆಡ್ ವಿತ್ ಏನು ಕಥಕ್. ಇಲ್ಲಿ ಚೌತಾಲ್ ಯಾಕೆ ತಗೊಂಡಿದೀವಿ ಅಂತಂದ್ರೆ PM ಮೋದಿ ಅವರು ಸೊ ಎಲ್ಲಿಗೆ ಕ್ಯಾರಿಬಿಯನ್ ಐಲ್ಯಾಂಡ್ ದೇಶಗಳಿಗೆ ವಿಸಿಟ್ ಕೊಡ್ತಾರೆ, ಟ್ರಿನಿದಾದ್ ಮತ್ತೆ ಟೊಬ್ಯಾಗೋ ಅಂತ ಹೇಳಿ. ಸೊ ಇದ್ರ ಮೇಲೆ ಕೂಡ ನಾವು ವಿಡಿಯೋ ಮಾಡಿದೀವಿ, ನೀವು ಬೇಕಾದ್ರೆ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇವ್ರನ್ನ ಯಾವ ತರ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಈ ಒಂದು ನೃತ್ಯ ಏನು ಪರ್ಫಾರ್ಮ್ ಮಾಡೋದ್ರ ಜೊತೆಗೆ ಅಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸೊ ಇದು ಕ್ವಶನ್ ಬರ್ಬೋದು ಅಂತೇಳಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ವಶನ್ ಮಾಡಿದೀವಿ. ಸೊ ಚೌತಾಲ್ ಡ್ಯಾನ್ಸ್ ನ ಏನು ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಇದು ಅದಕ್ಕೆ ಅಸೋಸಿಯೇಟೆಡ್ ಆಗಿದೆ, ಇದು ಕಥಕ್ಗೆ ಅಸೋಸಿಯೇಟೆಡ್ ಆಗಿದೆ. ಓಕೆ. ನೆಕ್ಸ್ಟ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೋಬಹುದು. ಸೊ ಪ್ರತಿಯೊಂದು ಸ್ಟೇಟ್ ಇಂದ ಯಾವ್ಯಾವ ಏನು ಡ್ಯಾನ್ಸ್ ಫಾರ್ಮ್ ಇಂಪಾರ್ಟೆಂಟ್ ಇದೆ ಅಂತ ನಾವಿಲ್ಲಿ ಫೋಟೋ ಹಾಕಿದೀವಿ. ಓಕೆ. ನೆಕ್ಸ್ಟ್ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ಸ್, ನಾವಿಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ನ ತಗೊಂಡಿದ್ವಿ. ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್. ಓಕೆ. ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಏನು ಶಾಸ್ತ್ರೀಯ ನೃತ್ಯ. ಇದರಲ್ಲಿ ಕೋರ್ ಎಲಿಮೆಂಟ್ಸ್ ಕೂಡ ಬರುತ್ತೆ. 1, 2, 3 3 ಕೋರ್ ಎಲಿಮೆಂಟ್ಸ್. ನಾಟ್ಯ, ನೃತ್ಯ ಅಂತ ಬರುತ್ತೆ. ನೆಕ್ಸ್ಟ್ 8 ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಬರ್ತವೆ. ಯಾವ್ಯಾವ ಸ್ಟೇಟ್ ಇಂದ ಬರ್ತವೆ
ನಾನು ಡೈರೆಕ್ಟ್ ಆಗಿ ಕೊಟ್ಟಿದ್ದೀವಿ. ಭರತನಾಟ್ಯಂ ತಮಿಳುನಾಡು, ಕಥಕ್ ಉತ್ತರ ಪ್ರದೇಶದಿಂದ ಬರುತ್ತೆ, ಒಡಿಸ್ಸಾ, ಕುಚಿಪುಡಿ ಆಂಧ್ರ ಪ್ರದೇಶದಿಂದ ಬರುತ್ತೆ, ಕಥಕ್ಕಳಿ ಮೋಹಿನಿಯಾಟ್ಟಂ ಕೇರಳದಿಂದ ಬರುತ್ತೆ. ನೆಕ್ಸ್ಟ್ ಮಣಿಪುರು, ಸಟ್ರಿಯಾ ಅಸ್ಸಾಮು, ಕೇವ್ ಡ್ಯಾನ್ಸ್ ಎಲ್ಲಿಂದ ಬರುತ್ತೆ, ಒಡಿಸ್ಸಾ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಬರುತ್ತೆ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್. ಓಕೆ, ಇವು ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳ್ಕೊಟ್ಟು ಕೇಳ್ಬೋದು. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಆಂಗೆ ಟ್ರೈಬ್. ಸೊ ಟ್ರೈಬ್ಸ್ ಆಫ್ ಇಂಡಿಯಾದಿಂದ ಕ್ವಶನ್ ಬಂದಿದೆ. ಇದು ನ್ಯೂಸ್ ಅಲ್ಲಿ ಯಾಕಿದೆ ಅಂತಂದ್ರೆ, ನ್ಯೂಸ್ ಅಲ್ಲಿ ಆಂಗೆ ಟ್ರೈಬ್ ಯಾಕೆ ಇದೆ ಅಂತಂದ್ರೆ, ಸೊ ಇಲ್ಲಿ ಏನಾಗ್ತಿದೆ, ಇವರಲ್ಲಿ ಪಾಪ್ಯುಲೇಷನ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಪಾಪ್ಯುಲೇಷನ್ ಕಡಿಮೆ ಯಾವ್ದ್ರಿಂದ ಆಗ್ತಿದೆ ಅಂತಂದ್ರೆ, ಇನ್ಫರ್ಟಿಲಿಟಿ ಈ ಸಮುದಾಯದಲ್ಲಿ ಇನ್ಫರ್ಟಿಲಿಟಿ ಹೆಚ್ಚಾಗಿದೆ. ಪ್ಲಸ್ ಇನ್ಫಂಟ್ ಮೊರ್ಟಾಲಿಟಿ ಕೂಡ ಏನಾಗಿದೆ, ಹೆಚ್ಚಾಗಿದೆ. ಶಿಶು ಮರಣ ದರ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗಿದೆ. ಓಕೆ, ಕ್ವಶನ್ ನೋಡೋಣ. ದ ಆಂಗೆ ಟ್ರೈಬ್ ಪ್ರೈಮರ್ಲಿ ರಿಸೈಡ್ಸ್ ಇನ್ ವಿಚ್ ರೀಜನ್ ಅಂತ ಕೊಟ್ಟಿದ್ದಾರೆ. ಯಾವ ಜನಾಂಗದವರು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ವಾಸಿಸುತ್ತಾರೆ ಅಂತಿದೆ. ಆನ್ಸರ್ ಏನಂದ್ರೆ ಡೊಗೊಂಗ್ ಕ್ರೀಕ್, ಲಿಟಲ್ ಅಂಡಮಾನ್ ಅಲ್ಲಿ ಇವರು ವಾಸಿಸುವ ಸ್ಥಳ ಇದು. ಓಕೆ, ಲಿಟಲ್ ಅಂಡಮಾನ್. ಸೊ ನೋಡಕ್ಕೆ ಈ ತರ ಇರ್ತಾರೆ ಆಂಗೆ ಟ್ರೈಬ್ಸ್. ಈಗ ನಾವು ಆಂಗೆ ಟ್ರೈಬ್ಸ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಇವ್ರು ಬಿಲಾಂಗ್ ಟು ಏನಂತಂದ್ರೆ PVTG ಅಂತ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಕಮ್ಯುನಿಟಿಗೆ ಇವರು ಸೇರ್ತಾರೆ. ಸೊ ಈ ತರ ಗ್ರೂಪ್ಸ್ ಇಂಡಿಯಾದಲ್ಲಿ ಎಷ್ಟಿದಾವೆ ಅಂತಂದ್ರೆ ಅರೌಂಡ್ 75 ತನಕನೂ ಇದಾವೆ. ಸೊ ನಾವು ಟ್ರೈಬ್ಸ್ ಆಫ್ ಇಂಡಿಯಾ ಬಗ್ಗೆ ಸ್ವಲ್ಪ ನೋಡ್ಬೇಕಂದ್ರೆ, ಟ್ರೈಬ್ಸ್ ಆಫ್ ಇಂಡಿಯಾ ಬಗ್ಗೆ ನೋಡ್ಬೇಕಂದ್ರೆ ಓವರ್ 700 ಟ್ರೈಬಲ್ ಗ್ರೂಪ್ಸ್ ಇದಾವೆ ಇಂಡಿಯಾದಲ್ಲಿ. ಇವ್ರಿಗೆ ಏನಂತ ಕರೀತಾರೆ, ಆದಿವಾಸಿ ಅಂತ ಕರೀತಾರೆ. ಆದಿವಾಸಿ ಜನಾಂಗ ಕರೀತಾರೆ. ಇವರು ಎಲ್ಲಿ ರಿಪ್ರೆಸೆಂಟ್ ಆಗಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ. ಸೊ ಶೆಡ್ಯೂಲ್ 5th ಅಲ್ಲಿ ಇವರು ರಿಪ್ರೆಸೆಂಟ್ ಆಗಿದ್ದಾರೆ ಆಸ್ ಎ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂದ್ರೆ ST ಅಂತ ಇವರಿಗೆ ಇಲ್ಲಿ ರಿಪ್ರೆಸೆಂಟೇಷನ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಇವ್ರದ್ದು ಏನಾದ್ರು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾರೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಮತ್ತೆ ಇವ್ರದ್ದು ಏನಾದ್ರು ಒಂದು ಇಲ್ಲಿ ಸೇಲ್ ಮಾಡ್ಬೇಕಂತಂದ್ರೆ ಟ್ರೈಫೆಡ್ ಅನ್ನೋದೊಂದು ಆರ್ಗನೈಸೇಷನ್ ಇವರಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಟ್ರೈಫೆಡ್ ಆರ್ಗನೈಸೇಷನ್ ಇವರಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏಕಲವ್ಯ ಮಾಡೆಲ್ ಸ್ಕೂಲ್ಸ್ ಏನಿದಾವೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಇವರು ಡೆವಲಪ್ಮೆಂಟ್ಗೋಸ್ಕರನೇ ಮಾಡಿರೋದು. ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಟ್ರೈಬ್ಸ್ ಯಾವ ತರ ಸ್ಪ್ರೆಡ್ ಆಗಿದ್ದಾರೆ ಅಕ್ರಾಸ್ ಇಂಡಿಯಾ ಅಂತ ನೋಡೋಣ. ಸೊ ಫಸ್ಟ್ ಗೆ ಕ್ಲಾಸಿಫಿಕೇಶನ್ ಆಫ್ ಟ್ರೈಬ್ಸ್ ಯಾವ ತರ ಮಾಡ್ತಾರೆ ಅಂದ್ರೆ ಬೈ ರೇಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನಾವು 4 ರೇಸ್ ತಗೊಂಡಿದ್ವಿ. ಫಸ್ಟ್ ನಿಗ್ರಿಟೋ, ಸೆಕೆಂಡ್ ಪ್ರೋಟೋ ಆಸ್ಟ್ರಲಾಯ್ಡ್, ಥರ್ಡ್ ಮಂಗೋಲಾಯ್ಡ್, ಫೋರ್ತ್ ಒನ್ ದ್ರಾವಿಡ. ಸೊ ಇವು 4 ರೇಸ್ ತಗೊಂಡಿದ್ವಿ. ಈ ರೇಸ್ ತಕ್ಕಂಗೆ ನಾವು ಇಲ್ಲಿ ಇದನ್ನ ನೋಡೋಣ, ರೀಸನ್ ನೋಡೋಣ, ಅಂದ್ರೆ ಎಲ್ಲಿ ಅವರು ಸ್ಪ್ರೆಡ್ ಆಗಿದ್ದಾರೆ ಅಂತ ನೋಡೋಣ. ಸೊ ನಿಗ್ರಿಟೋ ಅಂಡಮಾನ್ ನಿಕೋಬಾರ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂಡಮಾನ್ ನಿಕೋಬಾರ್ ಆಲ್ರೆಡಿ ನಾವು ನೋಡಿದ್ವಿ, ಆಂಗೆ ಟ್ರೈಬ್ ಬರುತ್ತೆ. ಸೊ ಇವರು ನಿಗ್ರಿಟೋಗೆ ಬಿಲಾಂಗ್ ಟು. ನೆಕ್ಸ್ಟ್ ಪ್ರೋಟೋ ಆಸ್ಟ್ರಲಾಯ್ಡ್ ಸೆಂಟ್ರಲ್ ಇಂಡಿಯಾದಲ್ಲಿ ಬರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಗೋಂಡ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಮಂಗೋಲಾಯ್ಡ್ ಬರ್ತಾರೆ. ಇವರು ನಾರ್ತ್ ಈಸ್ಟ್ ಅಂದ್ರೆ ಈಸ್ಟರ್ನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಇಲ್ಲಿ ಇಂಡಿಯಾನ ಜಸ್ಟ್ ರಫ್ ಆಗಿ ಡ್ರಾ ಮಾಡ್ತೀನಿ. ಓಕೆ, ಸೊ ಇಂಡಿಯಾದಲ್ಲಿ ಈ ಒಂದು ರೀಜನ್ ಅಲ್ಲಿ ಯಾರು ಬರ್ತಾರೆ, ಪ್ರೋಟೋ ಆಸ್ಟ್ರಲಾಯ್ಡ್ ಬರ್ತಾರೆ. ನೆಕ್ಸ್ಟ್ ಮಂಗೋಲಾಯ್ಡ್ ಎಲ್ಲಿ ಬರ್ತಾರೆ, ಈ ಒಂದು ರೀಜನ್ ಅಲ್ಲಿ ಬರ್ತಾರೆ. ನಾವು ನೋಡಿದ್ವಿ ನಿಗ್ರಿಟೋ ಅಂಡಮಾನ್ ನಿಕೋಬಾರ್ ಅಂತ ಹೇಳಿದ್ವಿ ನಿಗ್ರಿಟೋ. ನೆಕ್ಸ್ಟ್ ಈ ಕಡೆ ಒಂದು ರೀಜನ್ ಯಾರು ಬರ್ತಾರೆ, ಇಲ್ಲಿ ಸೌತ್ ಇಂಡಿಯಾ ದ್ರಾವಿಡಿಯನ್ಸ್ ಬರ್ತಾರೆ. ಓಕೆ, ದ್ರಾವಿಡಿಯನ್ಸ್ ನೋಡಿದ್ವಿ ನಾವು. ದ್ರಾವಿಡಿಯನ್ಸ್ ಯಾರ್ಯಾರು ಬರ್ತಾರೆ, ಸೊ ಟೋಡಾಸ್ ಬರ್ತಾರೆ, ಇರೋಳಾಸ್ ಬರ್ತಾರೆ, ಮತ್ತೆ ಕುರುಂಬಾಸ್ ಕೂಡ ಬರ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ನೆಕ್ಸ್ಟ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಯಾರ್ಯಾರು ಟ್ರೈಬ್ಸ್ ಬರ್ತಾರೆ, ಜರವಾಸ್ ಬರ್ತಾರೆ, ಗ್ರೇಟ್ ಅಂಡಮಾನೀಸ್, ಶಾಂಪೇನ್ಸ್ ಬರ್ತಾರೆ, ಸೆಂಟಿನಲೀಸ್ ಬರ್ತಾರೆ, ಪ್ಲಸ್ ಆಂಗೆ ಟ್ರೈಬ್. ಸೊ ಟೋಟಲ್ 5 ಗ್ರೂಪ್ಸ್ ಬರ್ತಾರೆ ಇಲ್ಲಿ. ಸೌತ್ ಇಂಡಿಯಾದಲ್ಲಿ ನೋಡಿದ್ವಿ ನಾವು ಆಲ್ರೆಡಿ. ಸೊ ನಾರ್ತ್ ಈಸ್ಟ್, ಸೆಂಟ್ರಲ್ ಇಂಡಿಯಾ, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈಬ್ಸ್ ಅಕ್ರಾಸ್ ಇಂಡಿಯಾ. ಮತ್ತೆ ರೀಸನ್ ಕೊಟ್ಟಿದ್ದೀವಿ ಇಲ್ಲಿ. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್. ಓಕೆ, ದೀಸ್ ಆರ್ ಮೋಸ್ಟ್ 5 ಇಂಪಾರ್ಟೆಂಟ್ MCQ ನಾವು ಟುಡೇ 7 ಜುಲೈನ ಎಕ್ಸ್ಪ್ಲೈನ್ ಮಾಡಿದ್ವಿ ಇನ್ ಡೀಟೇಲ್. ಇಫ್ ಯು ಲೈಕ್ our work, please subscribe to our channel at ನಮ್ಮ ಕನ್ನಡ ಜಗತ್ತು, and thank you one and all. Okay, we'll see you in next section.